ಹಲೋ ನಮಸ್ತೆ. ನಾನು ನಿಮ್ಮ ಹೇಮಂತ್ ಬೀಕನಹಳ್ಳಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡಿಗರಾದ ನಮಗೆ ಮಳೆಗಾಲ ಶುರುವಾಗ್ತಿದ್ದಂಗೆ ನಾವು ಫಸ್ಟ್ ಪಯಣ ಬೆಳೆಸೋದೆ ನಮ್ಮ ಚಾರ್ಮಾಡಿ ಘಾಟ್ ಕಡೆಗೆ. ಏಕೆಂದ್ರೆ ಚುಮು ಚುಮು ಚಳಿ, ದಟ್ಟ ಮಂಜು, ಜಿಡಿಮಳೆಯ ನಡುವೆ ಚಾರ್ಮಾಡಿಯಲ್ಲಿ ರೋಮಾಂಚನಕಾರಿ ಹಾವು ಬೆಳಕಿನ ಪಯಣ ಹೀಗೆ ಸಾಗುತ್ತೆ. ಹಿಳೆಗೆ ಅಚ್ಚ ಹಸಿರಿನ ಹೊದಿಕೆ ಹೊಂದಿರುವ ಚಾರ್ಮಾಡಿ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳ ನಡುವೆ ರಸ್ತೆಯುದ್ದಕ್ಕೂ ಮಂಜಿನ ಕಣ್ಣಾಮುಚ್ಚಾಲೆಯನ್ನ ಆಡುತ್ತಾ ಹಸಿರ ವನಸಿರಿಗಳ ರಾಶಿಯ ನಡುವೆ ದಿನಕರನ ಕಿರಣಕ್ಕೆ ನಾಚಿ ನೀರಾಗುವ ವಯ್ಯಾರದ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದೆ ಮಜಾ. ಇನ್ನು ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಧುಮುಕುವ ಜಲಪಾತಗಳು ನೋಡುಗರ ಮನಸ್ಸನ್ನ ಸೆಳೆಯುತ್ತವೆ. ಹೌದು, ಮಲೆನಾಡಿನ ಪಶ್ಚಿಮ ಘಟ್ಟಗಳ ಚಾರ್ಮಾಡಿ ಘಾಟಿಯಲ್ಲಿ ನಿಸರ್ಗ ಮಾತೆ ತನ್ನ ನೈಜ ಸೊಬಗನ್ನ ದರ್ಶನ ಮಾಡಿಸುತ್ತಿರುವುದಂತೂ ಸತ್ಯ. ಇನ್ನು ಘಾಟಿಯ ರಸ್ತೆ ಉದ್ದಕ್ಕೂ ಧುಮುಕುವ ಜಲಪಾತಗಳು ಹೊಸ ಲೋಕವನ್ನೇ ಸೃಷ್ಟಿಸಿದ್ದು, ಕಾಫಿನಾಡು ಅಂದ್ರೆ ಸಾಕು ಪ್ರಕೃತಿಯ ಸೌಂದರ್ಯ ರಾಶಿ ಕಣ್ಮುಂದೆನೆ ಬಂದು ನಿಲ್ಲುತ್ತೆ. ಬೆಟ್ಟ ಗುಡ್ಡಗಳ ಸಾಲು, ಬಾನಿಗೆ ಮುತ್ತಿಕ್ಕೋ ಮಂಜಿನ ರಾಶಿ, ನಿರಂತರ ಮಳೆಗೆ ಹಸಿರ ಬೆಟ್ಟಗಳ ಸಾಲಿನಿಂದ ಧುಮುಕಿ ಹರಿಯೋ ಜಲಧಾರೆ ಚಾರ್ಮಾಡಿ ಘಾಟಿಯನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಇಷ್ಟೊಂದು ಸುಂದರವಾದ ಈ ಜಾಗ ಡ್ರೋನ್ನಲ್ಲಿ ಹೇಗೆ ಕಾಣುತ್ತೆ ಗೊತ್ತಾ?